ನಮಸ್ತೆ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ವಿಮರ್ಶೆ ಮಾಡ್ತಾ ಇದ್ವಿ. ಫಿಸಿಕಲ್ ಹೆಲ್ತ್ ಬಗ್ಗೆ ನಮಗೆಲ್ರಿಗೂ ಗೊತ್ತಿದೆ, ಅದರಲ್ಲಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ವಿ. ಆದರೆ ವೆರಿ ಇಂಪಾರ್ಟೆಂಟ್ ಮೆಂಟಲ್ ಹೆಲ್ತ್, ಮಾನಸಿಕವಾದಂತಹ ಆರೋಗ್ಯ, ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ವಿ. ಮನಸ್ಸಿಗೆ ನಾವು ವಿಶ್ರಾಂತಿಯನ್ನು ಕೊಡಬೇಕು ಅಂದರೆ, ಮನಸ್ಸು ಚೆನ್ನಾಗಿರಬೇಕು ಅಂತ ಅಂದರೆ ಮೆಡಿಟೇಷನ್ ಈಸ್ ಮಸ್ಟ್ ಅಂತ. ಮೊದಲೆಲ್ಲ ಮೆಡಿಟೇಷನ್ ಚಾಯ್ಸ್ ಅಂತ ಹೇಳ್ತಾ ಇದ್ರು, ಬಟ್ ಈಗಿನ ಪ್ರೆಸೆಂಟ್ ಸಿಚುಯೇಷನಲ್ಲಿ ಮೆಡಿಟೇಷನ್ ಈಸ್ ಮಸ್ಟ್ ಅಂತ ಹೇಳ್ತಾರೆ. ಅಂದರೆ ಕಂಪಲ್ಸರಿ ಮೆಡಿಟೇಷನನ್ನು ಮಾಡುವಂಥದ್ದು. ಅದಕ್ಕೋಸ್ಕರ ವಿಶೇಷವಾಗಿ ನಾವು ಮೆಡಿಟೇಷನನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು. ಮೆಡಿಟೇಷನ್ ಅಂತ ಹೇಳಿದ್ರೇ ಆರ್ಟ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಥವಾ ಆರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಹೇಳ್ತೀವಿ. ಆರ್ಟ್ ಆಫ್ ಲಿವಿಂಗ್ ದಟ್ ಈಸ್ ಡಿಫ್ರೆಂಟ್, ಬಟ್ ಬರೀ ಲಿವಿಂಗ್ ಅಲ್ಲ. ಅದಕ್ಕೆ ಹೇಳ್ತಾರೆ, ಹೌ ಲಾಂಗ್ ವಿ ಲಿವ್ ಈಸ್ ನಾಟ್ ಇಂಪಾರ್ಟೆಂಟ್, ಬಟ್ ಹೌ ವೆಲ್ ವಿ ಲಿವ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅದಕ್ಕೋಸ್ಕರ ನಾವು ಹ್ಯಾಪಿಯಾಗಿಯೂ ಇರಬೇಕು. ನಮ್ಮ ಲೈಫ್ನಲ್ಲಿ ಎಷ್ಟು ಸಮಯ ನಾವು ಈ ಶರೀರದಲ್ಲಿ ಇರ್ತೀವಿ ಅಷ್ಟು ಸಮಯ ಹ್ಯಾಪಿಯಾಗಿ ಇರಬೇಕು, ಜೊತೆಗೆ ಪೀಸ್ಫುಲ್ಲಾಗಿರಬೇಕು, ಜೊತೆಗೆ ಹೆಲ್ದಿಯಾಗೂ ಇರಬೇಕು. ಇದೆಲ್ಲವನ್ನು ನಾವು ಪಡ್ಕೊಳ್ಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಈಸ್ ಅವರ್ ಮೈಂಡ್. ಅದಕ್ಕೆ ಮೆಡಿಟೇಷನ್ ಅಂದರೆ ಆರ್ಟ್ ಆಫ್ ಪಾಸಿಟಿವ್ ಥಿಂಕಿಂಗ್ ಆ್ಯಂಡ್ ಆರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತಾರೆ, ಮೆಡಿಟೇಷನ್ ಆ್ಯಕ್ಟ್ಸ್ ಲೈಕ್ ಎ ಚಾರ್ಜರ್ ಅಂತ. ಹೇಗೆ ಮೊಬೈಲಲ್ಲಿ ಚಾರ್ಜರ್ ಇಲ್ಲ ಅಂದರೆ ಆ ಮೊಬೈಲ್ ಚಾರ್ಜೇ ಆಗಲ್ಲ, ಹಾಗೆ ನಾವು ಮೆಡಿಟೇಷನ್ ಮಾಡಲಿಲ್ಲ ಅಂದರೆ ಆತ್ಮರೂಪಿ ಬ್ಯಾಟ್ರಿ ಏನಿದೆ ಅದು ಚಾರ್ಜ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಯಾವ ಮೆಡಿಟೇಷನ್ ಮಾಡ್ತೀವಿ ಅದಕ್ಕೆ ರಾಜಯೋಗ ಮೆಡಿಟೇಷನ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಕನೆಕ್ಷನ್ ಬಿಟ್ವೀನ್ ದ ಸೆಲ್ಫ್ ಆ್ಯಂಡ್ ದ ಸುಪ್ರೀಮ್ ಅಂತ. ಅಂದರೆ ಆತ್ಮದ ಸಂಬಂಧ ಪರಮಾತ್ಮನ ಜೊತೆಯಲ್ಲಿ ಜೋಡಣೆ ಮಾಡುವಂಥದ್ದು. ಇದರಿಂದ ಆತ್ಮರೂಪಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ದಟ್ ಮೀನ್ಸ್ ನಮ್ಮ ಮೈಂಡ್ ಸದಾಕಾಲ ಹೆಲ್ದಿಯಾಗಿರುತ್ತೆ. ನಂತರ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಟ್ಟಾಯಿತು ಥ್ರೂ ಮೆಡಿಟೇಷನ್. ನಂತರ ಮನಸ್ಸಿಗೆ ಯಾವ ರೀತಿ ಎಕ್ಸಸೈಸ್ ಮಾಡುವಂಥದ್ದು. ಮನಸ್ಸಿಗೂ ಕೂಡ ಎಕ್ಸಸೈಸ್ ಕಲಿಸ್ಬೇಕು, ಪಾಸಿಟಿವ್ ಥಿಂಕಿಂಗ್. ತಾವು ಕೇಳಿರ್ಬೋದು ಅನಿಸುತ್ತೆ, ಮ್ಯಾಥಮೆಟಿಕ್ಸಲ್ಲಿ ನಾವು ಓದಿದ್ದೀವಿ, ಹೇಳ್ತಾರೆ ಅಲ್ಲಿ ಪ್ಲಸ್ ಇಂಟು ಪ್ಲಸ್ ಬಿಕಮ್ಸ್ ಪ್ಲಸ್ ಅಂತ ಹೇಳ್ತೀವಿ. ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ ಆ್ಯಂಡ್ ಮೈನಸ್ ಇಂಟು ಪ್ಲಸ್ ಈಸ್ ಮೈನಸ್ ಅಂತ ಹೇಳ್ತಾರೆ. ಬಟ್ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಅಂತ ಹೇಳ್ತಾರೆ. ಅಂದರೆ ಅರ್ಥ, ಯಾವುದನ್ನು ನಾವು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಥಾಟ್ಸಲ್ಲಿ, ಅದನ್ನು ಪ್ರಾಕ್ಟಿಕಲಾಗಿ ಮಾಡಿದರೆ ರಿಸಲ್ಟ್ ಪಾಸಿಟಿವ್ ಆಗಿರುತ್ತೆ. ಹಾಗೆ ಯಾವುದನ್ನು ನಾವು ಸಕಾರಾತ್ಮಕವಾಗಿ ಮಾಡಬೇಕು ಅಂತ ಪಾಸಿಟಿವ್ ಆಗಿ ಯೋಚನೆ ಮಾಡಿರ್ತೀವಿ, ಬಟ್ ಪ್ರಾಕ್ಟಿಕಲಾಗಿ ಅದನ್ನು ಮಾಡಲ್ಲ, ಆಗ ರಿಸಲ್ಟ್ ನೆಗೆಟಿವ್ ಆಗುತ್ತೆ. ಮಾಡಬಾರ್ದು ಅನ್ನುವಂಥದ್ದನ್ನು ಮಾಡಿದರೆ ಅದು ಕೂಡ ನೆಗೆಟಿವ್. ನಾನು ಯಾವುದನ್ನು ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ, ಅದನ್ನು ಮಾಡಲ್ಲ ನಾನು, ಆಗ ರಿಸಲ್ಟ್ ಪಾಸಿಟಿವ್ ಆಗಿರುತ್ತೆ. ಹಾಗಾಗಿ ನಮ್ಮ ಥಾಟ್ಸ್ಗಳು ಏನಿರುತ್ತಲ್ಲ ಅದು ಸೀಡ್, ಬೀಜ ಇದ್ದಾಗೆ. ಅದಕ್ಕೆ ಅಕಸ್ಮಾತ್ ನೆಗೆಟಿವ್ ಅಥವಾ ವೇಸ್ಟ್ ಬಂದರೂ ಕೂಡ ಅದನ್ನು ನಾವು ಪಾಸಿಟಿವ್ಗೆ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೋಬೇಕು. ಏಕೆಂದರೆ ನಮ್ಮ ಮೈಂಡಲ್ಲಿ 4 ಟೈಪ್ಸ್ ಆಫ್ ಥಾಟ್ಸ್ ಬರ್ತಾನೆ ಇರುತ್ತೆ. ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ, ವೇಸ್ಟು ಬರುತ್ತೆ, ನೆಸಸರಿನೂ ಬರುತ್ತೆ. ಏಕೆಂದರೆ 24 ಅವರ್ಸಲ್ಲಿ ಈ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಆದರೆ ಯಾವಾಗ ನೆಗೆಟಿವ್ ಬರುತ್ತೆ ಅದನ್ನು ಸ್ಟಾಪ್ ಮಾಡಿಬಿಡಬೇಕು. ಹೇಗೆ ನಾವು ಟ್ರಾಫಿಕ್ ಸಿಗ್ನಲ್ ಗಮನಿಸ್ತೀವಿ, ರೆಡ್ ಸಿಗ್ನಲ್ ಬಂದಾಗ ಸ್ಟಾಪ್ ಮಾಡ್ತೀವಿ ವೆಹಿಕಲ್ನ, ಯೆಲ್ಲೋ ಸಿಗ್ನಲ್ ಬಂದಾಗ ರೆಡಿ ಇರ್ತೀವಿ, ಗ್ರೀನ್ ಸಿಗ್ನಲ್ ಬಂದಾಗ ಹೊರಡ್ತೀವಿ. ಹಾಗೆಯೇ ನನ್ನ ಮನಸ್ಸಿಗೂ ಟ್ರಾಫಿಕ್ ಕಂಟ್ರೋಲ್ ಕಲಿಸ್ಕೊಡ್ಬೇಕು.
ನೆಗೆಟಿವ್ ಬಂದ ತಕ್ಷಣವೇ ಅದನ್ನು ಸ್ಟಾಪ್ ಮಾಡಿ ಪಾಸಿಟಿವ್ ಥಾಟ್ಸನ್ನು ಅದಕ್ಕೆ ಕೊಡಬೇಕು. ನಂತರ ಅದ್ರ ಬಗ್ಗೆನೇ ಚಿಂತನೆ ಮಾಡಬೇಕು. ಏಕೆಂದರೆ ನಮ್ಮ ಮೈಂಡ್ ಏನಿದೆ ಅದು ಜಸ್ಟ್ ಲೈಕ್ ಎ ಚೈಲ್ಡ್ ಅಂತ ಹೇಳ್ತಾರೆ, ಮಗುವಿನ ಹಾಗೆ. ಹೇಗೆ ಮಗುವನ್ನು ನಾವು ನೋಡ್ಕೊಳ್ತೀವಿ, ಚಿಕ್ಕ ಮಕ್ಕಳನ್ನು, ಅದೇ ರೀತಿ ನಮ್ಮ ಮನಸ್ಸನ್ನು ನೋಡ್ಕೊಳ್ಬೇಕು. ಯಾವಾಗ ನಮ್ಮ ಮನಸ್ಸಿಗೆ ಮಾಡಬೇಡ ಅಂತ ನಾವು ತುಂಬ ಫೋರ್ಸ್ ಮಾಡ್ತೀವಿ, ಅದು ಅದನ್ನೇ ಮಾಡುತ್ತೆ. ಸೊ ಮನಸ್ಸಿಗೆ ಒಳ್ಳೆಯ ರೀತಿಯಿಂದ ಸಜೆಷನ್ ಕೊಟ್ಟಾಗ ಅದು ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳುತ್ತೆ. ಬಿಕಾಸ್ ಅದು ನನ್ನ ಮನಸ್ಸು ನನ್ನ ಮಾತನ್ನು ಕೇಳುತ್ತೆ. ಸೊ ನನ್ನ ಆತ್ಮ ಮಾಲೀಕ ಅಂದಮೇಲೆ ನನ್ನ ಆರ್ಗನ್ ಅದು ಅಂದಮೇಲೆ ನಾನು ಹೇಳಿದ ರೀತಿಯಲ್ಲಿ ನನ್ನ ಮನಸ್ಸು ಕೇಳಬೇಕು. ಸೊ ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡುವಂಥದ್ದು. ಅದಕ್ಕೆ ಹೇಳ್ತಾರೆ SOS ಮೆಥಡ್ ಅಂತ. ಅಂದರೆ ನೆಗೆಟಿವ್ ಅಥವಾ ವೇಸ್ಟ್ ಬಂದಾಗ ಸ್ಟ್ಯಾಂಡ್ ಬ್ಯಾಕ್, ಅಬ್ಸರ್ವ್ ಆ್ಯಂಡ್ ಸ್ಟಿಯರ್ ಅಂತ ಹೇಳ್ತಾರೆ. ಸೊ ನನ್ನ ಮನಸ್ಸಿನಲ್ಲಿ ನಾನೇ ನಿಂತ್ಕೊಂಡು ನನ್ನ ಮನಸ್ಸನ್ನು ನಾನೇ ಅಬ್ಸರ್ವ್ ಮಾಡಿ ನಂತರ ಅದಕ್ಕೆ ಡೈರೆಕ್ಷನನ್ನು ಕೊಡಬೇಕು. ಸೊ ಈ ರೀತಿಯಲ್ಲಿ ಮೈಂಡನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕು. ಅಂದರೆ ವೆರಿ ಇಂಪಾರ್ಟೆಂಟ್, ಮೈಂಡನ್ನು ಆಲ್ವೇಸ್ ಚೆಕ್ ಮಾಡ್ಕೋತಾ ಇರಬೇಕು, ಅದನ್ನು ವಾಚ್ ಮಾಡ್ತಾ ಇರಬೇಕು. ನನ್ನ ಮನಸ್ಸು ಯಾವ ರೀತಿ ಥಾಟ್ಸ್ ಮಾಡ್ತಾ ಇದೆ, ಅದು ಏನು ಮಾಡ್ತಾ ಇದೆ ಅಂತ ಚೆಕಿಂಗ್ ಆ್ಯಂಡ್ ಚೇಂಜ್ ಎವ್ರಿ ಮೊಮೆಂಟ್. ಏಕೆಂದರೆ ಮನಸ್ಸು ಪಾಸಿಟಿವ್ ಥಾಟ್ಸ್ ಮಾಡೋದು ಒಂದು ನಿಮಿಷದಲ್ಲಿ ಕೇವಲ 10 ಅಥವಾ 10ಕ್ಕಿಂತ ಕಡಿಮೆ. ಅದೇ ನೆಗೆಟಿವ್ ಅಥವಾ ವೇಸ್ಟ್ ಆದರೆ ಮೋರ್ ದ್ಯಾನ್ 25 ಅಥವಾ 30 ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕ್ವಾಲಿಟಿ ಆಫ್ ಥಾಟ್ಸ್ ಇರಬೇಕು ಹೊರತು ಕ್ವಾಂಟಿಟಿ ಆಫ್ ಥಾಟ್ಸ್ ಇರಬಾರ್ದು. ಸೊ ನಮ್ಮ ಆಲೋಚನೆಗಳನ್ನು ಆದಷ್ಟು ಕಡಿಮೆ ಮಾಡಬೇಕು. ಇನ್ಪುಟ್ಟನ್ನು ಹೇಗೆ ಕೊಡ್ತೀವೋ ಔಟ್ಪುಟ್ ಅದೇ ರೀತಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವು ಒಳ್ಳೆಯ ಬೀಜವನ್ನು ಬಿತ್ತಿದರೆ ಫಲನೂ ಕೂಡ ಅದೇ ರೀತಿ ಬರುತ್ತೆ. ಹಾಗೆ ಮನಸ್ಸಿನಲ್ಲಿ ಒಳ್ಳೆಯ ಸಂಕಲ್ಪಗಳನ್ನು ಮಾಡಿದರೆ, ಒಳ್ಳೆಯ ಪಾಸಿಟಿವ್ ವ್ಯಾಲ್ಯೂ ಬೇಸ್ಡ್ ಥಾಟ್ಸ್ ಮಾಡಿದರೆ ಆಗ ನಮ್ಮ ಜೀವನನೂ ಕೂಡ ಅದೇ ರೀತಿ ಇರುತ್ತೆ. ಸೊ ಬೀಜ ಯಾವ ರೀತಿ ಬಿತ್ತಿತೀವಿ ಅದೇ ರೀತಿ ಬೆಳೆ ಸಿಗುತ್ತೆ. ಹಾಗೆ ನನ್ನ ಲೈಫ್ ಚೆನ್ನಾಗಿರಬೇಕು ಅಂದರೆ ಮನಸ್ಸು ಸದಾಕಾಲ ಕ್ವಾಲಿಟಿ ಆಫ್ ಥಾಟ್ಸ್ ಮಾಡಬೇಕು, ಆಲ್ವೇಸ್ ಪಾಸಿಟಿವ್ ಥಾಟ್ಸನ್ನೇ ಮಾಡಬೇಕು. ಮತ್ತು ಸದಾಕಾಲ ಈ ಮನಸ್ಸು ಪ್ರೆಸೆಂಟಲ್ಲೇ ಇರಬೇಕು. ಎಷ್ಟು ಸಾಧ್ಯವೋ ಅಷ್ಟು ಪಾಸ್ಟಿಂದ ಹೊರ ಬಂದಿರಬೇಕು. ಅದು ಒಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಂಡು ಫ್ಯೂಚರನ್ನು ಎಕ್ಸ್ಪೆಕ್ಟೇಷನ್ ಇದ್ದರೆ ಪ್ರೆಸೆಂಟಲ್ಲಿ ಅದನ್ನು ಎಕ್ಸ್ಪರಿಮೆಂಟ್ ಮಾಡ್ತಾ ಸೊ ಅದನ್ನು ಉಪಯೋಗಿಸ್ಬೇಕಷ್ಟೇ. ಬಟ್ ಪಾಸ್ಟಲ್ಲೇ ನಾವು ಹೆಚ್ಚು ಸಮಯ ಕಳೀಬಾರ್ದು. ಬಿಕಾಸ್ ಪಾಸ್ಟ್ ಈಸ್ ಲೈಕ್ ಎ ಕ್ಯಾನ್ಸಲ್ಡ್ ಚೆಕ್ ಅಂತ ಹೇಳ್ತೀವಿ. ಫ್ಯೂಚರ್ಗೆ ಪ್ರಾಮಿಸರಿ ನೋಟ್, ಬಟ್ ಪ್ರೆಸೆಂಟ್ ಈಸ್ ರಿಯಲ್ ಕ್ಯಾಶ್. ಸೊ ಹಾಗಾಗಿ ನನ್ನ ಮನಸ್ಸನ್ನು ಸದಾಕಾಲ ನಾನು ಹೆಲ್ದಿಯಾಗಿ ಇಟ್ಕೊಂಡಿರಬೇಕು. ಸೊ ನಂತರ ಈ 3 ವಿಚಾರಗಳನ್ನು ಕೇಳಿದ್ವಿ. ಸೊ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳು ಮತ್ತು ಕಳೆದು ಹೋಗಿರುವಂತಹ ಘಟನೆಗಳು, ವಿಚಾರಗಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಹಾಗೆ ಭವಿಷ್ಯದ ಬಗ್ಗೆಯೂ ಹೆಚ್ಚು ಭಯವನ್ನು ಪಡಬಾರ್ದು. ಪ್ರೆಸೆಂಟ್ ಚೆನ್ನಾಗಿದ್ದರೆ ಖಂಡಿತ ಫ್ಯೂಚರ್ ಚೆನ್ನಾಗಿದ್ದೇ ಇರುತ್ತೆ. ಮತ್ತು ನಾವು ಈ ಜಾಲ್ ಅಂತ ಹೇಳ್ತಾರೆ, ಜಲಸಿ ಇರ್ಬೋದು, ಹೇಟ್ರಿಸಮ್ ಇರ್ಬೋದು, ಆ್ಯಂಗರ್ ಅಥವಾ ಲೆಗ್ ಪುಲ್ಲಿಂಗ್, ಇದೆಲ್ಲದರಿಂದ ಮುಕ್ತರಾಗಿರಬೇಕು. ಆಗ ನನ್ನ ಮನಸ್ಸು ಸಂತೋಷವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಮತ್ತು ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದಿರಲಿ ಅಥವಾ ಗಾಸಿಪ್ ಮಾಡೋದಾಗಿರಲಿ, ಇನ್ನೊಬ್ಬರ ಬಗ್ಗೆ ಕಮೆಂಟ್ ಮಾಡೋದು, ಇನ್ನೊಬ್ಬರ ಜೊತೆಗೆ ನಮ್ಮನ್ನು ನಾವು ಕಂಪ್ಯಾರಿಷನ್ ಮಾಡ್ಕೊಳ್ಳೋದು ಅಥವಾ ಇನ್ನೊಬ್ಬರ ಜೊತೆಗೆ ಕಾಂಪಿಟಿಷನ್ ಮಾಡ್ಕೊಳ್ಳೋದು ಅಥವಾ ಇನ್ನೊಬ್ಬರನ್ನ ನಾವು ಯಾವಾಗಲೂ ಹೀಯಾಳಿಸುವಂಥದ್ದು, ಇದೆಲ್ಲ ಇದ್ದರೆ ನಮ್ಮ ಮನಸ್ಸು ಆರೋಗ್ಯವಾಗಿರೋದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಇನ್ನೊಬ್ಬರ ಬಗ್ಗೆ ಯಾರೋ ಚಿಂತನೆ ಮಾಡ್ತಾರೆ ನೆಗೆಟಿವ್ ಆಗಿ ಅಥವಾ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಸೊ ಅಂಥವರ ಮನಸ್ಸು ಎಂದೂ ಕೂಡ ಹೆಲ್ದಿಯಾಗಿರೋದಕ್ಕೆ
ಸಾಧ್ಯ ಇಲ್ಲ. ಹಾಗಾದರೆ ನನ್ನ ಮನಸ್ಸು ಆರೋಗ್ಯವಾಗಿರುತ್ತೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ಏನು? ನನ್ನ ಮನಸ್ಸು ಆರೋಗ್ಯವಾಗಿದೆ ಅಂದರೆ ಮನಸ್ಸಿನಲ್ಲಿ ಸದಾಕಾಲ ಖುಷಿ ಇರುತ್ತೆ, ಶಾಂತಿ ಇರುತ್ತೆ, ಪ್ರಸನ್ನತೆ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಕಂಟೆಂಟ್ಮೆಂಟ್ ಅಂದರೆ ಸಂತುಷ್ಟತೆ ಇರುತ್ತೆ. ಸೊ ಯಾವಾಗಲೂ ಕೂಡ ಒಂದು ಹರ್ಷಿತ ಮುಖತೆ ಇರುತ್ತೆ. ಮನಸ್ಸು ಸಂತೋಷವಾಗಿದ್ದರೆ ಅದು ಫೇಸಲ್ಲಿ ಕಾಣುತ್ತೆ. ತಾವು ಕೇಳಿರ್ಬೋದು, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಅವರ್ ಮೈಂಡ್ ಅಂತ. ನನ್ನ ಮನಸ್ಸು ಹೇಗಿದೆ ಅನ್ನೋದನ್ನು ನಮ್ಮ ಮುಖವೇ ಹೇಳುತ್ತೆ. ಸೊ ಹಾಗಾಗಿ ನನ್ನ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಬೇಕು. ನನ್ನ ಮನಸ್ಸು ಚೆನ್ನಾಗಿದ್ರೆ ಬಾಹಿರಿಕವಾಗಿಯೂ ಕೂಡ ನಮ್ಮಲ್ಲಿ ಹರ್ಷಿತ ಮುಖತೆ ಬರುತ್ತೆ. ಸೊ ಇದು ಮೆಂಟಲ್ ಹೆಲ್ತ್ ಆಯಿತು. ನಂತರ ಮೂರನೇದಾಗಿ ಸೋಷಿಯಲ್ ಹೆಲ್ತ್, ಸಂಬಂಧಗಳಲ್ಲಿ ಆರೋಗ್ಯವನ್ನು ಕಾಪಾಡಬೇಕು. ಅದು ಸಂಬಂಧ ಅಂದ್ರೇ ಸೊ ವಾಟ್ ವಿ ಕಾಲ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ರಿಲೇಷನ್ಶಿಪ್ ಅಂದರೆ ಅದು ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಕೊಡೋದು ಮತ್ತು ತೆಗೆದುಕೊಳ್ಳೋದು ಎನರ್ಜಿಯನ್ನು, ಅದು ಲೈಟ್ ಆಗಿರ್ಬೋದು, ಪ್ರೀತಿ ಇರ್ಬೋದು, ಅಥವಾ ಶಕ್ತಿ ಆಗಿರ್ಬೋದು. ಸೊ ಹಾಗಾಗಿ ಸಂಬಂಧಗಳು ಚೆನ್ನಾಗಿರಬೇಕು ಅಂದರೆ ಅದು ಯಾವುದೇ ಸಂಬಂಧ ಆಗಿರ್ಬೋದು, ಒಬ್ಬರು ಮತ್ತೊಬ್ಬರನ್ನು ಅರ್ಥ ಮಾಡ್ಕೊಳ್ಬೇಕು, ಒಬ್ಬರು ಮತ್ತೊಬ್ಬರ ಬಗ್ಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಮತ್ತು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು, ಹಾಗೆ ಹೆಲ್ಪಿಂಗ್ ನೇಚರ್ ಅನ್ನುವಂಥದ್ದು ಇರಬೇಕು, ಮತ್ತು ಮತ್ತೊಬ್ಬರ ಬಗ್ಗೆ ಕಾಳಜಿ ಇರಬೇಕು, ಮತ್ತು ಅವ್ರಿಗೆ ಕೇರಿಂಗ್ ತಗೊಳ್ಳುವಂಥದ್ದು, ಮತ್ತು ಶೇರಿಂಗ್ ಮಾಡ್ಕೊಳ್ಳುವಂಥದ್ದು, ಪೊಲೈಟಾಗಿರುವಂಥದ್ದು, ಹರ್ಟಾಗಿ ಮಾತನಾಡದೇ ಇರುವಂಥದ್ದು, ಮಾತನಾಡುವ ಮೊದಲು ಯೋಚಿಸ್ಬಿಟ್ಟು ಮಾತಾಡಬೇಕು. ಆಗ ಮಾತ್ರ ಸಂಬಂಧಗಳು ಚೆನ್ನಾಗಿರುತ್ತೆ. ಮತ್ತು ಓಪನ್ ಮೈಂಡ್ ಆಗಿರಬೇಕು, ಹೊರಗೊಂದು ಒಳಗೊಂದು ಇರಬಾರ್ದು. ಮತ್ತು ನಂದೇ ಸರಿ, ನಾನೇ ಎಲ್ಲದರಲ್ಲೂ ಪರ್ಫೆಕ್ಟ್, ಒಂದು ಈಗೋ ಕ್ಲಾಶಸ್ ಇರಬಾರ್ದು. ಆಗಲೂ ಕೂಡ ಸಂಬಂಧಗಳು ಒಡೆದೋಗುತ್ತೆ. ಸೊ ಸಂಬಂಧಗಳಲ್ಲಿ ಹೆಲ್ತ್ ಅಂದರೆ ಸಂಬಂಧಗಳು ನಮಗೆ ಸಂತೋಷವನ್ನು ಕೊಡಬೇಕು. ನನ್ನಿಂದ ಅವ್ರಿಗೂ ಖುಷಿ ಇರಬೇಕು, ಅವರಿಂದ ನನಗೂ ಕೂಡ ಸಂತೋಷ ಅನ್ನುವಂಥದ್ದು ಇರಬೇಕು. ಎಲ್ಲವೂ ಕೂಡ ಮ್ಯೂಚುವಲ್ ಆಗಿರಬೇಕು. ಆಗ ಮಾತ್ರ ಸಂಬಂಧಗಳಲ್ಲಿ ಆರೋಗ್ಯ ಇರುತ್ತೆ. ಹಾಗೆ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತೀವಿ ನಾಲ್ಕನೇದಾಗಿ. ಈ ಮೂರಕ್ಕೂ ಬೇಸಿಕ್ ಯಾವುದು ಅಂದರೆ ಸ್ಪಿರಿಚುವಲ್ ಹೆಲ್ತ್ ಅಂದರೆ ಆಧ್ಯಾತ್ಮಿಕ ಆರೋಗ್ಯ. ಸೊ ಸ್ಪಿರಿಚುವಲ್ ಹೆಲ್ತ್ ಅಂದ್ರೇನು? ಸ್ಪಿರಿಚುಯಾಲಿಟಿ ಅಂದರೆ ಸೈನ್ಸ್ ಅಂತಲೇ. ಸೊ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳಿದ್ರೆ ಅವೇರ್ನೆಸ್ ಆಫ್ ಒನ್ಸ್ ಟ್ರೂ ಸೆಲ್ಫ್ ಅಂತ. ಅಂದರೆ ನನ್ನ ಬಗ್ಗೆ ನಾನು ಅರ್ಥ ಮಾಡಿಕೊಳ್ಳುವಂಥದ್ದು, ನಾನು ಯಾರು ಅನ್ನುವಂತಹ ಅರಿವಿಕೆ, ಅಥವಾ ನೋ ದೈ ಸೆಲ್ಫ್ ದೆನ್ ರಿಯಲೈಸ್ ದೈ ಸೆಲ್ಫ್. ನಂತರ ಸೆಲ್ಫ್ ರಿಯಲೈಸೇಷನ್ ಆದ ನಂತರ ಗಾಡ್ ರಿಯಲೈಸೇಷನ್, ಪರಮಾತ್ಮನ ಅರಿವು ಮತ್ತು ಅವರ ಅನುಭವ, ಅವರ ಗುಣಗಳು, ಅವರ ಶಕ್ತಿಗಳು, ಅವರ ಸಂಬಂಧಗಳನ್ನು ಅನುಭವ ಮಾಡೋದು. ನಂತರ ಕರ್ಮ ಫಿಲಾಸಫಿ. ಸೊ ಎಷ್ಟು ಶ್ರೇಷ್ಠ ಕರ್ಮವನ್ನು ಮಾಡ್ತೀವಿ ಈ ಜೀವನದಲ್ಲಿ, ಎಷ್ಟು ಮೌಲ್ಯಾಧಾರಿತ ಜೀವನವನ್ನು ನಡೆಸ್ತೀವಿ, ಅದ್ರ ಮೇಲೆ ನನ್ನ ಸ್ಪಿರಿಚುವಲ್ ಹೆಲ್ತ್ ಇರುತ್ತೆ. ಸೊ ಈ ಸ್ಪಿರಿಚುವಲ್ ಹೆಲ್ತ್ ಇದ್ದರೆ ಆತ್ಮದ ಅನುಭವ, ಪರಮಾತ್ಮನ ಅನುಭವ ಮತ್ತು ದಿವ್ಯ ಗುಣಗಳ ಮೂಲಕ ಶ್ರೇಷ್ಠ ಕರ್ಮವನ್ನು ಮಾಡಿದಾಗ ಇನ್ನು ಈ ಮೂರು ಆರೋಗ್ಯ ಏನಿದೆ, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಇದು ತಾನಾಗೇ ಬರುತ್ತೆ. ಅದಕ್ಕೋಸ್ಕರ ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಸ್ಪಿರಿಚುವಲ್ ಹೆಲ್ತನ್ನು ಬೆಳೆಸ್ಕೊಳ್ಳೋಣ. ಪರಮಾತ್ಮ ಯಾರು ಸರ್ವಶ್ರೇಷ್ಠ ಆಗಿದ್ದಾರೆ ಅವ್ರ ಜೊತೆಗೆ ಸಂಬಂಧವನ್ನು ಜೋಡಿಸಿ ಅವರಿಂದ ಗುಣಗಳು, ಶಕ್ತಿಗಳು ಎಲ್ಲವನ್ನ ಪಡೆದುಕೊಂಡು ಈ ಶರೀರವನ್ನು ಆರೋಗ್ಯವಾಗಿಟ್ಕೊಳ್ಳೋಣ, ಮನಸ್ಸನ್ನು ಆರೋಗ್ಯವಾಗಿಟ್ಕೊಳ್ಳೋಣ, ಹಾಗೂ ಸಂಬಂಧಗಳನ್ನು ಕೂಡ ಸಾಮರಸ್ಯವಾಗಿಟ್ಕೊಳ್ಳೋಣ. ಥ್ಯಾಂಕ್ ಯು. ಓಂ ಶಾಂತಿ.